ಹಾಯ್ ಫ್ರೆಂಡ್ಸ್, ಪ್ರಭಾಪರ ರೆಸಿಪಿಗೆ ಸ್ವಾಗತ. ಇವತ್ತಿನ ರೆಸಿಪಿ ಪಾಪ್ಕಾರ್ನ್ಸ್. ಇದು ಒಂದು ರೆಸಿಪಿ ಅಂತ ಮಾಡಿ ಹಾಕಿದ್ದೀರಾ ಅಂತ ಅನ್ಕೋಬೇಡಿ. ಇದು PVR ಸಿನಿಮಾಗಳಲ್ಲಿ, ಮಾಲ್ಗಳಲ್ಲಿ, ಸಿನಿಮಾ ಥಿಯೇಟ್ರ್ಗಳಲ್ಲಿ ಸಿಗುತ್ತಲ್ವಾ, ಆ ಥರ ಪಾಪ್ಕಾರ್ನ್ ರೆಸಿಪಿ. ಅಲ್ಲೆಲ್ಲ ನಮಗೆ ಎಷ್ಟು 360 ಒಂದು ಬಕೆಟ್ ಥರ ಕೊಡ್ತಾರಲ್ವ, ಅದಕ್ಕೆ ಅಷ್ಟೊಂದು ಕಾಸ್ಟ್ಲಿ ಕೊಡಬೇಕಂತ ನಾನು ಕೆಲವೊಂದು ಸತಿ ಬೇಡ ಅಂತ ರಿಜೆಕ್ಟ್ ಮಾಡಿದ್ದುಂಟು. ಬಟ್ ಅದ್ರ ಟೇಸ್ಟ್ ಮಾತ್ರ ನಂಗೆ ತುಂಬ ಇಷ್ಟ. ಸೊ ಹಾಗಾಗಿ ಬೇಕು ಅಂತಲೂ ತರಿಸ್ಕೊಂಡಿದ್ದುಂಟು. 1 ಕಪ್ ಜೋಳ ಹಾಕಿರ್ತಾರ ಏನೋ, ಅದು 1 ಬಕೆಟ್ ಆಗುತ್ತೆ. ಅದಕ್ಕೋಗಿ 400 ರೂಪಾಯಿ ಕೊಡಬೇಕಂತ ಬೇಜಾರು ಮಾಡ್ಕೊಂಡು ಜಗಳ ಮಾಡಿದ್ದು ಉಂಟು ಮಕ್ಳ ಹತ್ರ. ಬೇಡ ಅದನ್ನು ತರಬೇಡಿ ಅಂತ. ಆದರೆ ಅದು ಒಂದು ಸತಿ ತಿಂದರೆ ಬೇಕು ಅನ್ನಿಸ್ತಾ ಇರುತ್ತೆ. ನಿಮಗೂ ಹಾಗೆ ಅನಿಸುತ್ತಲ್ವ? ಬನ್ನಿ ಅದೇ ಟೇಸ್ಟ್ ಪಾಪ್ಕಾರ್ನ್ ಮಾಡೋಣ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮನೇಲಿ TV ಹಾಕಿರುವಾಗ ಪಾಪ್ಕಾರ್ನ್ ಅಡ್ವರ್ಟೈಸ್ಮೆಂಟ್ ಬಂತು. ನನ್ನ ಮೊಮ್ಮಗಳು ಒಂದೇ ಗಲಾಟೆ, ನನಗೆ ಈಗಲೇ ಬೇಕು, ಈಗಲೇ ಮಾಡಿಕೊಡು ಅಂತ. ಮೊದಲಿಗೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಅದು ಚಿಕ್ಕ ಕುಕ್ಕರೇ ಇಟ್ಟಿದ್ದೀನಿ, ಸ್ವಲ್ಪ ಅವಳಿಗೆ ಮಾತ್ರ ಮಾಡೋಣ ಅಂತ. ಕುಕ್ಕರೇ ತೊಗೋಬೇಕು ಅಂತೇನಿಲ್ಲ, ದಪ್ಪ ತಾಳ ಪಾತ್ರೆ, ಅದಕ್ಕೆ ತಕ್ಕಂತೆ ಮುಚ್ಚಳ ಇರಬೇಕು ಅಷ್ಟೇ. ನೋಡಿ, ಈ ಥರ ಚಿಕ್ಕ ಪ್ಯಾಕೆಟ್ ಒಂದು 20 ರೂಪಾಯಿ ಅಷ್ಟೇ ಇದಕ್ಕೆ. ಈ ಮಾಲ್ಗಳಲ್ಲಿ, ಚಿಕ್ಕ ರೇಷನ್ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಇದು. ಅದನ್ನು ತಂದಿಟ್ಕೊಂಡಿದ್ದೆ. ಈಗ ಕುಕ್ಕರ್ ಬಿಸಿಯಾಗಿದೆ. ಕುಕ್ಕರ್ ಚೆನ್ನಾಗಿ ಬಿಸಿಯಾಗಿ ಕಾವು ಬಂದಿದೆ ಅಂತ ಗೊತ್ತಾದಮೇಲೆ ಒಂದು ಸೌಟಲ್ಲಿ 1/4 ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಪುಟ್ಟ ಸೌಟಿದು. ಒಂದು 25 ml ಅಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆನೂ ಚೆನ್ನಾಗಿ ಕಾಯಬೇಕು. ಚೆನ್ನಾಗಿ ಎಣ್ಣೆ ಕಾದಿದೆ ಅಂತ ಹೇಗೆ ತಿಳ್ಕೊಳ್ಳೋದು ಅಂದರೆ ನೋಡಿ ತೋರಿಸ್ತೀನಿ. ಎಣ್ಣೆನೂ ಚೆನ್ನಾಗಿ ಕಾದಿದೆಯಾ ನೋಡ್ಕೊಳ್ಳಿ. ಹಬೆ ಹೊಡೆಯುತ್ತಲ್ವ, ಗೊತ್ತಾಗುತ್ತೆ ನಮಗೆ. ಎಣ್ಣೆನೂ ಚೆನ್ನಾಗಿ ಕಾದಿದೆ ಅಂತ ಗೊತ್ತಾದಮೇಲೆ ಒಂದು 4-5 ಕಾಳು ಜೋಳನ ಅದರಲ್ಲಿ ಹಾಕಿ, ಅದು ಸಿಡಿದ್ರೆ ಎಣ್ಣೆ ಕಾದಿದೆ ಅಂತ, ಇಲ್ದಿದ್ರೆ ಇನ್ನೂ ಸ್ವಲ್ಪ ಕಾಯಿಲೆ ಅಂತ. ಅದು ಚಟ್ಪಟ್ ಅಂತ ಸಿಡಿಯೋವರೆಗೂ ಹಾಗೆ ಬಿಡಿ. ಮುಚ್ಚಳ ಮುಚ್ಚಿರಿ, ಮುಂದೆ ಬಗ್ಗೆ ನೋಡೋಕ್ಕೆ ಹೋಗಬೇಡಿ. ಕಾದಿದೆಯಾ ಇಲ್ವಾ, ಸಿಡಿಯತ್ತಾ ಇಲ್ವಾ, ಈ ಜೋಳ ಸರಿ ಇದೆಯಾ ಇಲ್ವಾ, ಹೀಗೆಲ್ಲ ನಾವುಗಳು ಚೆಕ್ ಮಾಡ್ತಾ ಇರ್ತೀವಿ. ದಯವಿಟ್ಟು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಮುಚ್ಚಳ ಮುಚ್ಚಿ ನೋಡ್ತಾ ಇದ್ದರೆ ಸಾಕು, ಸಿಡಿದಿದ್ದ ಶಬ್ದ ಕೇಳುತ್ತೆ. ನೋಡಿ, ಈ ಥರ ಕೇಳಿಸ್ತಲ್ವಾ ಫ್ರೆಂಡ್ಸ್ ನಿಮಗೆ? ನೋಡಿ, ಆಗಲೇ ಈಗ ಪಾಪ್ಕಾರ್ನ್ ಆಗಿದೆ. ಈಗ ನಾನು ಒಂದು ಅರ್ಧ ಪ್ಯಾಕೆಟ್ ಅಷ್ಟು ಅದಕ್ಕೆ ಹಾಕ್ತೀನಿ. ಹಾಕ್ಬಿಟ್ಟು ತಕ್ಷಣ ಮುಚ್ಚಳ ಮುಚ್ಚಿಬಿಡ್ತೀನಿ. ಅದಕ್ಕೆ ವೆಯ್ಟ್ ಹಾಕಬೇಡಿ. ಇಲ್ಲಿ ಮಳೆ ಬೇರೆ ಬೀಳ್ತಿದೆ, ನನ್ನ ಮೊಮ್ಮಗಳು ಬೇರೆ ಮಾತಾಡ್ತಿದ್ದಾಳೆ. ಸಾರಿ ಫ್ರೆಂಡ್ಸ್. ಈ ಥರ ಚಟಪಟ ಅಂತ ಶಬ್ದ ಕೇಳ್ತಾ ಇರುತ್ತೆ. ಸೊ ಮಧ್ಯ ಒಂದ್ಸತಿ ಕುಕ್ಕರ್ನ ಈ ಥರ ಅಲ್ಲಾಡಿಸ್ಬೇಕು. ನಾವು ಈ ಥರ ಶೇಕ್ ಮಾಡಬೇಕು. ಶ್ರೀಗಳು ಪಾಪ್ಕಾರ್ನ್ ಕೇಳ್ತಿದೆ, ಬೇಗ ಮಾಡು ಅಂತ ಗಲಾಟೆ ಮಾಡ್ತಿದ್ದಾಳೆ ನನ್ನ ಮೊಮ್ಮಗಳು. ಪಾಪ್ಕಾರ್ನ್ ಸಿಡಿಯೋ ಶಬ್ದ ಸ್ಟಾಪ್ ಆಗಿದ ತಕ್ಷಣ ಮುಚ್ಚಳ ತೆಗೆದು ನೋಡೋಣ. ನೋಡಿ, ಎಷ್ಟು ಚೆನ್ನಾಗಿ ಮುತ್ತುಗಳ ಥರ, ಎಷ್ಟು ಚೆನ್ನಾಗಿ ಮಲ್ಲಿಗೆ ಹೂ ಥರ ಎಲ್ಲ ಆಗಿದೆ. ಈಗ ತೆಗೆದಿಟ್ಕೊಳ್ಳೋಣ. ಇದನ್ನು ಮತ್ತೆ ನಾನು ಬೇರೆ ಕಡೆ ಪಾತ್ರೆಯಲ್ಲಿ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ರೆಡಿಯಾಗಿರೋ ಪಾಪ್ಕಾರ್ನ ನಾನು ಅಗಲಬಾಯಿ ಪಾತ್ರೆಯಲ್ಲಿ ಹಾಕಿ ಮತ್ತೆ ಕುಕ್ಕರ್ ಇಡ್ತಾ ಇದ್ದೀನಿ ಸ್ಟವ್ ಮೇಲೆ. ಈಗ ಮತ್ತೆ ಕುಕ್ಕರ್ಗೆ ಜೋಳ ಹಾಕಿ ಮತ್ತೆ ಮುಚ್ಚಳ ಮುಚ್ಚಿಡ್ತಾ ಇದ್ದೀನಿ. ಮತ್ತೆ ಶೇಕ್ ಮಾಡೋಣ, ಯಾಕಂದರೆ ಆಲ್ರೆಡಿ ಬಿಸಿ ಇದೆ ಅಲ್ವಾ. ಸೊ ಬೇಗ ಸ್ಟಾರ್ಟ್ ಆಗೋಗುತ್ತೆ. ಈಗ ತಕ್ಷಣವೇ ನೋಡಿ, ಬೇಗ ಶುರುವಾಗೋಯ್ತು ಪಟ ಅಂತ. ಇದೊಂದು 2 ನಿಮಿಷನೂ ಕಂಪ್ಲೀಟ್ ಆಗೋದು ಬೇಡ, 1 ನಿಮಿಷದಲ್ಲಿ ಎಲ್ಲ ಪಾಪ್ಕಾರ್ನ್ ರೆಡಿ ಆಗೋಗುತ್ತೆ. ಈ ಥರ ಮಧ್ಯ ಶೇಕ್ ಮಾಡ್ತಾ ಇರಬೇಕು. ಆಗ ಅಡಿನಲ್ಲಿ 1-2 ಉಳ್ಕೊಂಬಿಟ್ಟಿರುತ್ತಲ್ಲ ಕಾಳು, ಅದು ಉಳ್ಕೊಳ್ಳೋದಿಲ್ಲ, ನೀಟಾಗಿ ಆಗೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಅಲ್ವಾ. ಆ್ಯಕ್ಚುಲಿ ನಾನು ಇವಳೊಬ್ಳಿಗೆ ಸಾಕು ಅಂತ ಅರ್ಧ ಪ್ಯಾಕೆಟ್ ಹಾಕಿದ್ದೆ. ಯಾಕೋ ನನಗೂ ಮಾಡ್ಕೊಂಡು ತಿನ್ನಬೇಕು ಅಂತ ಆಸೆ ಬಂದ್ಬಿಡ್ತು. ಸೊ ಫುಲ್ ಪ್ಯಾಕೆಟ್ ಹಾಕ್ಬಿಟ್ಟೆ. ಈಗ ಇದಕ್ಕೆ ಒಂದು ಒಗ್ಗರಣೆ ಮಾಡೋದು, ಇಲ್ಲೇ ಇರೋದು ಟ್ವಿಸ್ಟು. ಈಗ ಅದೇ ಸ್ಟವ್ ಮೇಲೆ ಒಂದು ಚಿಕ್ಕ ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಚೆನ್ನಾಗಿ ಕಾದ್ಮೇಲೆ 1 ಪೀಸು ಬಟರ್ ಹಾಕ್ಕೊಳ್ಳೋಣ. ಚಿಕ್ಕ ಪೀಸು ಬಟರ್ ಹಾಕ್ಕೊಳ್ಳೋಣ. ಫ್ಲೇಮು ಸಿಮ್ಮಲ್ಲಿ ಇರಬೇಕು. ಈ ಬಟರ್ ಏನು ಫುಲ್ ಕರಗಬೇಕು ಅಂತೇನಿಲ್ಲ, ಅಥವಾ ಫುಲ್ ಮೆಲ್ಟಾಗಿ ಅದು ತುಪ್ಪ ಥರ ಆಗಬೇಕು ಅಂತೇನಿಲ್ಲ. ಅದಾಗೋ ಅಷ್ಟೊತ್ತಿಗೆ ಮ್ಯಾಗಿ ಮಸಾಲ 1 2 3 ಮ್ಯಾಗಿ ಮಸಾಲ ಇರುತ್ತಲ್ಲ, ಅದನ್ನು ಒಂದು ಅರ್ಧ ಪ್ಯಾಕೆಟ್ ಇದಕ್ಕೆ ಹಾಕ್ಕೊಂಬಿಡೋಣ. ಹಾಕೋಕ್ಕೆ ಮುಂಚೆ ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಈಗ ಅರ್ಧ ಪ್ಯಾಕೆಟ್ ಇದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಹೀಗೆ ಚುಂಚ್ಕದಲ್ಲಿ ಈ ಥರ ತಿರುಗಿಸ್ಕೊಳ್ಳೋಣ. ಆ ಬಿಸಿಗೇನೆ ಅದು ಚೆನ್ನಾಗೆಲ್ಲ ಬೆಂದೋಗ್ಬಿಡುತ್ತೆ. ಅದನ್ನು ತಕ್ಷಣ ತಗೊಂಡು ನಾವು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಪಾಪ್ಕಾರ್ನು, ಇದಕ್ಕೆ ಹಾಕ್ಕೊಂಬಿಡೋಣ. ಫುಲ್ ಅದ್ರ ಮೇಲೆ ಈ ಥರ ಸ್ಪ್ರೆಡ್ ಮಾಡ್ಕೊಂಬಿಡ್ಬೇಕು.
ಒಂದೇ ಕಡೆ ಹಾಕ್ದಂಗೆ ಸುತ್ತ ಹಾಕ್ಕೊಂಡು ಅದೇ ಚಿಕ್ಕದಲ್ಲಿನೇ ಈ ಪಾಪ್ಕಾರ್ನ್ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಪಾತ್ರೆ ತೊಗೊಂಡು ಈ ಥರ ಕುಲುಕ್ತೀವಲ್ಲ ನಾವು, ಆ ಥರ ಮಾಡಿದ್ರೂ ಬೇಗ ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ. ಚೆನ್ನಾಗಿ ಇದನ್ನು ಫುಲ್ ಎಲ್ಲ ಒಂದೊಂದು ಕಾಳು ಮೇಲೂ ಮಸಾಲೆ ಪುಡಿ ಬರೋ ಥರ ಮಿಕ್ಸ್ ಮಾಡ್ಕೋಬೇಕು. ಇನ್ನು ಆ ಬಾಣಲಿನಲ್ಲೂ ಇರುತ್ತಲ್ವ, ಅವಾಗ ಮತ್ತೆ ತೊಗೊಂಡು ಮತ್ತೆ ಒಂದು ಸೌಟಲ್ಲಿ ಈ ಥರ ಎಲ್ಲ ಬಳ್ಕೊಂಡು ಈ ಥರ ತಗೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣ. ನಿಮಗೆ ಈ ಚುಂಚಕದಲ್ಲಿ ಮಿಕ್ಸ್ ಮಾಡಿ ಸರಿ ಅನ್ನಿಸ್ಲಿಲ್ಲ ಅಂತಂದರೆ ಬೇಕಾದರೆ ನೀವು ಇದನ್ನು ಕೈಯಲ್ಲಿ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ಈ ಥರ ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದನೂ ನಮಗೊಂಥರ ಸ್ಯಾಟಿಸ್ಫ್ಯಾಕ್ಷನ್, ಹೌದು ಎಲ್ಲ ಕಡೆ ಹರಡಿದೆ ಅನ್ನೋ ಥರ. ಅದಕ್ಕೋಸ್ಕರ ಮಾಡಿದೆ. ಇದಕ್ಕೊಂದು ಅರ್ಧ ಚಮಚ ಸಕ್ಕರೆ ಹಾಕ್ತಾಯಿದ್ದೀನಿ. ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ, ಅದಕ್ಕೋಸ್ಕರ. ಈಗ ಒಂದು ಚಮಚ ತೊಗೊಂಡು ಚೆನ್ನಾಗಿ ಅದನ್ನು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಸಕ್ಕರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಥರ. ಈಗ ಒಂದು ಬ್ಲಿಂಕಿಟ್ ಕವರ್ ತೊಗೊಂಡು ಬ್ರೌನ್ ಪೇಪರ್ ಬ್ಯಾಗ್ ಥರ ಕೊಡ್ತಾರಲ್ವ, ಅದನ್ನು ತೊಗೊಂಡು ಚಿಕ್ಕದಾಗಿ ಕಟ್ ಮಾಡಿ ಈ ಥರ ಒಂದು ಕೋನ್ ಮಾಡಿಕೊಂಡು ಅವಳಿಗೆ ಕೋನಲ್ಲಿ ಹಾಕಿ ಕೊಡ್ತಾಯಿದ್ದೀನಿ ನಾನು. ಆದಷ್ಟು ಹೊರಗಿನ ತಿಂಡಿಗಳನ್ನ ಕಡಿಮೆ ಮಾಡಿ ಮನೆಯಲ್ಲೇ ಮಾಡಿಕೊಡೋ ಅಭ್ಯಾಸ ಮಾಡಿಕೊಟ್ರೆ ಮಕ್ಕಳು ಹೊರಗಡೆ ಏನೂ ಕೇಳಲ್ಲ, ಹೊರಗಡೆ ಕೊಡಿಸು ಅಂತ ಕೇಳಲ್ಲ, ಆ ಥರ ಮಾಡಿಕೊಡು ಅಂತ ಕೇಳ್ತಾರೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿತ್ತು ಟೇಸ್ಟ್ ಅಂದರೆ ಸೇಮ್ ಟು ಸೇಮ್ ನನಗೆ PVRಲ್ಲಿ ಕೊಡೋ ಪಾಪ್ಕಾರ್ನ್ ಥರನೇ ಇತ್ತು. ನೀವು ಹಾಗೆ ಮನೇಲಿ ಟ್ರೈ ಮಾಡಿ. ಅದೊಂದು ಚಿಕ್ಕ ಪ್ಯಾಕೆಟ್ ಪಾಪ್ಕಾರ್ನಲ್ಲಿ 4 ಜನ ತಿಂದಿದ್ದೀವಿ. ಎಷ್ಟು ಖುಷಿ ಆಯಿತು ಅಂದರೆ ನನಗೆ ಒಂಥರ ಖುಷಿ ಇವತ್ತು. ಅವಳ ಕೈ ಕೋನ್ ಕೊಟ್ಟಿದ ತಕ್ಷಣ ಆ್ಯಕ್ಷನ್ ನೋಡಿ ಹೆಂಗೆ ತೋರಿಸ್ತಿದ್ದಾಳೆ ನನ್ನ ಮೊಮ್ಮಗಳು. ಫ್ರೆಂಡ್ಸ್, ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ಮಳೆ ಬಿದ್ದು ಚಳಿ ಆಗಿರೋದಕ್ಕೆ, ಈ ತಂಪಾಗಿರೋ ವಾತಾವರಣಕ್ಕೆ ಚಳಿ ಚಳಿ ಅನಿಸೋವಾಗ ಈ ಥರ ಮನೇಲಿ ಮಾಡ್ಕೊಂಡು ನೀವು ಖುಷಿ ಪಡಿ. ಅದೇ ರೀತಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸೋದನ್ನು ಮರಿಬೇಡಿ. ಇದೇ ರೀತಿ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.